ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗಾಗಿ ಇವತ್ತು ಅಭಿಮಾನಿಗಳು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಅಭಿಮಾನಿಗಳಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಈಗಾಗಲೇ ಏನಂತಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂತಹ ಪುಣ್ಯಭೂಮಿ ಏನಿದೆಯೋ ಅದು ನಮ್ಮದು, ನಮ್ಗೆ ಬೇಕು, ಅದು ನಮ್ಮ ಆರಾಧ್ಯ ದೈವ ಅವರ ಪುಣ್ಯಭೂಮಿ ಅನ್ನುವಂತ ನಿಟ್ಟಿನಲ್ಲಿ ಈಗೆಲ್ಲ ಅಭಿಮಾನಿಗಳು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಸಾಕಷ್ಟು ಸಂದರ್ಭದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಬಟ್ ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಈಗ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಿದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಹಲವು ದಿನಗಳಿಂದ ಈ ರೀತಿಯ ಹೋರಾಟ ನಡೀತಾ ಇದೆ. ಹೋರಾಟದ ಸ್ವರೂಪ ಇವತ್ತು ಯಾವ ರೀತಿ ಇದೆ, ಏನಕ್ಕೆ ಅಂತ? ಸರ್, ಯಜಮಾನ್ರ ಪುಣ್ಯಭೂಮಿ ಇಲ್ಲಿ ಸ್ವಲ್ಪ ಆತಂಕದಲ್ಲಿದೆ. ಅಲ್ಲಿ ನಮಗೆ ದರ್ಶನಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಮಧ್ಯಾಹ್ನ ಬ್ಯಾನರ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ನಮಗೆ ಅನುಮಾನ ಇದೆ ಬಾಲಣ್ಣನವರ ಕುಟುಂಬದ ಮೇಲೆ. ಎಲ್ಲಿ ರಾತ್ರೋರಾತ್ರಿ ತೆರವುಗೊಳಿಸ್ತಾರೋ ಅನ್ನೋಂಥ ಆತಂಕದಲ್ಲಿ ಇಲ್ಲಿ ಕೂತಿದ್ದೇವೆ. ಸೊ ನಾವು ಎಕರೆಗಟ್ಟಲೆ ಜಾಗ ಕೇಳ್ತಿಲ್ಲ ಸರ್. ನಾವು ಕೇಳ್ತಾ ಇರೋಂಥದ್ದು ಅಂಗೈಯಗಲ ಜಾಗ, ಅವರ ಸಮಾಧಿ ಎಷ್ಟಿದೆಯಲ್ಲ ಪುಣ್ಯಭೂಮಿ, ಅದನ್ನು ಮಾತ್ರ ಉಳಿಸ್ಕೊಡಿ ಅನ್ನೋಂತಹ ಮಾತನ್ನು ಕೇಳ್ತಾ ಇದ್ದೀವಿ. ಸೊ ಇದರ ಆಚೆಗೆ ಕನ್ನಡದ ಅಷ್ಟು ಸಂಘಟನೆಗಳು ಬೆಂಬಲವಾಗಿ ನಿಂತಿದ್ದಾವೆ. 42ಕ್ಕೂ ಹೆಚ್ಚು ಸಂಘಟನೆಗಳು, ಸನ್ನಡ ಸಾಹಿತ್ಯ ಪರಿಷತ್ತು, ರಕ್ಷಣಾ ವೇದಿಕೆ ಎಲ್ಲವೂ ಕೂಡ ಬಂದಿದ್ದಾವೆ. ಸೊ ಭಾಳ ದೊಡ್ಡ ಖುಷಿಯಾಗೋದಂದರೆ ಸುದೀಪ್ ಅವರ ಆದಿಯಾಗಿ, ಧನಂಜಯ ಅವರ ಆದಿಯಾಗಿ ಬಹುತೇಕರು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಸೊ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸಬೇಕು ಅಂತ ಇದ್ದೀವಿ. ಈ ಪುಣ್ಯಭೂಮಿ ಹೋರಾಟವನ್ನು ಪದೇ ಪದೇ ಮುನ್ನೆಲೆಗೆ ತಂದು ಕನ್ನಡಿಗರ ಮಧ್ಯದಲ್ಲಿ ಗೊಂದಲ ಉಂಟಾಕೋದಕ್ಕಿಂತ ಈ ಸಲ ಇದನ್ನು ಕಂಪ್ಲೀಟ್ ಮಾಡಿ ಅಲ್ಲಿ ಒಂದು ಪುಣ್ಯಭೂಮಿ ದರ್ಶನಕ್ಕೆ ಮುಕ್ತ ಅವಕಾಶವನ್ನು ವ್ಯವಸ್ಥೆ ಮಾಡಿಕೊಂಡು ಬರಬೇಕು. ಈಗ ಆಲ್ರೆಡಿ ಅಂದ್ರೆ ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಆಗ ಒಂದಿಷ್ಟು ರೀತಿಯಲ್ಲಿ ವಿವಾದ ತಣ್ಣಗಾಗಿದೆ ಅನ್ನುವಂತ ರೀತಿಯಲ್ಲಿ ವಾತಾವರಣ ಇತ್ತು. ಸೊ ಈಗ ಮತ್ತೆ ಸ್ಮಾರಕ ಅಲ್ಲಾಗಿದೆ, ಬಟ್ ಪುಣ್ಯಭೂಮಿ ಇಲ್ಲಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತೀರಿ. ಬಟ್ ಅದನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ಸಾಧ್ಯತೆಗಳಿದೆ ನಿಮ್ಮ ಮುಂದೆ ಅನ್ನುವಂಥದ್ದು? ಯಾಕಂದ್ರೆ ಈಗ ಆಲ್ರೆಡಿ ಅತಿಕ್ರಮ ಪ್ರವೇಶವನ್ನ ನಿಷೇಧಿಸಿ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸರ್. ಸೊ ಈ ಪುಣ್ಯಭೂಮಿಗೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆಯಾ ನಿಮಗೆ ಅಭಿಮಾನಿಗಳ ಎಂಟ್ರಿಗೆ ಹೇಗೆ ಅಂತ? ಹೌದು, ಅಲ್ಲಿ ಅಭಿಮಾನಿಗಳು ಒಬ್ಬರು ಇಬ್ಬರು 5 ಜನ ಹೋದಾಗ ಇಲ್ಲಿ ಬರೋಂಗಿಲ್ಲ ನೀವು ಹೋಗಿ ಅಂತ ವಾಪಸ್ ಕಳಿಸ್ತಿದ್ದಾರೆ. ಪ್ರತಿ ಸಲ ನಾವು ಫೋನ್ ಮಾಡಿ ಮಾತಾಡಬೇಕಾಗಿದೆ. ಮತ್ತು ನಮಗೆ ಸಂಜೆ ಅಲ್ಲಿ ಡಿಸೆಂಬರ್ 30 ಮತ್ತು ಸೆಪ್ಟೆಂಬರ್ 18ಗೆ ಪುಣ್ಯ ಸ್ಮರಣೆ ಮತ್ತು ಪುಣ್ಯ ಜಯಂತಿ ಟೈಮಲ್ಲಿ, ಅವರ ಹುಟ್ಟಿದ ಹಬ್ಬದ ಟೈಮಲ್ಲಿ ನಮಗೆ ಅಲ್ಲಿ ಹೂವು ಹಾಕೋಕ್ಕೆ ಕೂಡ ಅವಕಾಶ ಕೊಡ್ತಾ ಇಲ್ಲ. ಇದು ಸಮಸ್ಯೆ ಆಗ್ತಾಯಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಅಟ್ಲೀಸ್ಟ್ ಒಂದು ಮೈಸೂರಲ್ಲಿ ಆಗಿರೋದು ಸ್ಮಾರಕ, ಇಲ್ಲಿರೋದು ಅವರ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗ ಸಮಾಧಿ ಅಂತ ಕರಿತೀವಿ ನಾವು. ಈ ಜಾಗವನ್ನು ಉಳಿಸ್ಕೊಳ್ಳುವಂಥದ್ದು ಸರ್ಕಾರದ ಆದ್ಯತೆ. ಮತ್ತು ಸರ್ಕಾರ ಮೊದಲೇ ಪೂರ್ವಾಪರ ಆಲೋಚನೆ ಮಾಡಿ ಅಲ್ಲಿ ಜಾಗದಲ್ಲಿ ನಮ್ಮ ಯಜಮಾನರನ್ನು ಅಂತ್ಯ ಸಂಸ್ಕಾರ ಮಾಡಬೇಕಿತ್ತು. ಮಾಡದೇ ಇರೋದು ಸರ್ಕಾರದ್ದೇ ತಪ್ಪು ಆಗಿರೋದ್ರಿಂದ ಸರ್ಕಾರವೇ ಅದನ್ನು ಸರಿಪಡಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಅದರಲ್ಲಿ ಏನು ತಪ್ಪಿಲ್ಲ. ಮತ್ತು ಸರ್ಕಾರಕ್ಕೆ ನೀವು ಹೇಳಿದಾಗೆ ಎರಡೆರಡು ಕಡೆಗೆ ಜಾಗ ಹೆಂಗೆ ಕೊಡಬೇಕು ಒಬ್ಬ ನಟನಿಗೆ ಅನ್ನೋದಾದರೆ ಬೇಡ. ಈ ಜಾಗಕ್ಕೆ, ಈ ಪುಣ್ಯಭೂಮಿಗೆ ಎಷ್ಟು ನಷ್ಟ ಆಗುತ್ತೆ ಹೇಳಿ, ಅದನ್ನು ನಾವು ಬಾಲಣ್ಣನವ್ರ ಕುಟುಂಬಕ್ಕೆ ತುಂಬಿಸ್ಬೇಕಾ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸ್ಬೇಕಾ ಹೇಳಿದರೆ ನಾವು ತುಂಬಿಸ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋಂಥ ಮಾತನ್ನು ಈ ಹೋರಾಟ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್. ಅಂದರೆ ಈಗ ಸಹಜವಾಗಿ ಸರ್ಕಾರ ಅಲ್ಲಿ ಭೂಮಿ ನಿಗದಿ ಮಾಡಿದೆ, ಸ್ಮಾರಕ ಕೊಟ್ಟಿದೆ. ಬಟ್ ಇಲ್ಲಿ ನೀವು ಖುದ್ದಾಗಿ ಅಭಿಮಾನಿಗಳಿಗೆ ಅದಕ್ಕೆ ತಕ್ಕಂತ ಬೆಲೆ ಕೊಟ್ಟು ಭೂಮಿನೂ ಕೂಡ ಖರೀದಿಸುವಂತ ಪ್ಲಾನ್ ಆಗ್ತಿದೆಯಾ ಹೇಗೆ ಅನ್ನುವಂಥದ್ದು? ಅಲ್ಲ, ಖರೀದಿಸಲ್ಲ. ನಮ್ಗೆ ಯಾರು ನಮ್ಮ ಹೆಸರಿಗೆ ಬೇಕಾಗಿಲ್ಲ. ಅದು ಅವ್ರಿಗೆ ನಷ್ಟ ಆಗ್ತಿದೆಯಲ್ಲ, ಇದು ಕೊಡಲಿಲ್ಲ ಅಂತಂದ್ರೆ ಅದಕ್ಕೇನು ಅರ್ಥ ನಷ್ಟ ಆಗ್ತಾಯಿದೆ ಅಂತ ತಾನೆ. ಆ ನಷ್ಟವನ್ನು ನಾವು ತುಂಬಿಕೊಡ್ತೀವಿ ಸರ್ಕಾರದ ಬೊಕ್ಕಸಕ್ಕೆ ಅಥವಾ ಬಾಲಣ್ಣ ಕುಟುಂಬ ಅವರ ಹೆಸರಲ್ಲೇ ಇರಲಿ. ಅದು ನಮಗೆ ಮುಕ್ತವಾದ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ, ಅದೊಂಚೂರು ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಈಗ ಸಹಜವಾಗಿ ಅದೊಂದು ಸಾಕಷ್ಟು ದಿನದಿಂದ ಕಾನೂನು ಹೋರಾಟ ನಡೀತಾ ಇತ್ತು. ಈಗ ಸದ್ಯಕ್ಕೆ ಯಾವ ಪರಿಸ್ಥಿತಿ ಇದೆ? ಕಾನೂನಿನ ಮುಖಾಂತರ ಹೋಗೋದಾದ್ರೆ ಯಾವ ಸಾಧ್ಯತೆಗಳಿದೆ? ಮತ್ತೆ ತಾರ್ಕಿಕ ಅಂತ ಹೇಗೆ ಸಿಗುತ್ತೆ ಇದಕ್ಕೆ ಅನ್ನುವಂಥದ್ದು? ಅಲ್ಲ, ಒಂದು ಸರ್ಕಾರ ಇದನ್ನ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಆ ಸಂಪೂರ್ಣ ಜಾಗವನ್ನು ಮುಟ್ಟುಗೋಲು ಮಾಡಿಕೊಂಡು ಅದರಲ್ಲಿ 10 ಗುಂಟೆ ಜಾಗವನ್ನು 20 ಗುಂಟೆ ಜಾಗವನ್ನು ನಮಗೆ ಕೊಟ್ಟರೆ ಅದು ಸರ್ಕಾರದ ಚಿಟಿಕೆ ಹೊಡೆಯೋ ಕೆಲಸ. ಒಬ್ಬ ಅಡ್ವೊಕೇಟ್ ಜನರಲ್ ಬಂದರೆ ಕೂಡ ಮುಗ್ದೋಗೋ ಕೆಲಸ ಅದು ಒಂದು ಹಂತದಲ್ಲಿ ಅದು ಅಷ್ಟೇ ಆಗಬೇಕು, ಬೇರೆನ ಇಲ್ಲಾಂದರೆ ಬಾಲಣ್ಣನವರ ಕುಟುಂಬ ಹೌದು ಈ ಅಭಿಮಾನ್ ಸ್ಟುಡಿಯೋ ಕಲಾವಿದರದ್ದು, ಈ ಕಲಾವಿದನಿಗೋಸ್ಕರ ಕೊಟ್ಟಂತಹ ಜಾಗ, ಅದರಲ್ಲಿ ಇನ್ನೊಬ್ಬ ಕಲಾವಿದ ಇರ್ತಾನಂದ್ರೆ ತಪ್ಪೇನಿದೆ ಅನ್ನೋಂತಹ ವಿಶಾಲ ಮನೋಭಾವ ಹೊಂದಿ ಅವರೇ ಮುಂದೆ ಬಂದರೆ ನಾವು ಅವರಿಗೆ ಹಣ ಕೊಡ್ತೀವಿ, ಅಲ್ಲಿಗೆ ಅದು ಸಾಲ್ವ್ ಆಗಿಬಿಡುತ್ತೆ. 2 ಸಾಧ್ಯತೆಗಳಿದ್ದಾವೆ. ಒಂದು ಸರ್ಕಾರ ಇದನ್ನು ಮುಟ್ಕೋಲು ಹಾಕ್ಕೊಂಡು ನಮಗೆ ಅಭಿವೃದ್ಧಿಗೊಳಿಸಬೇಕು, ಇಲ್ಲ ಕುಟುಂಬದವರು ಬಂದು ಅದರ ಬಗೆಹರಿಸಲಿಕ್ಕೆ ಮುಂದೆ ನಿಂತ್ಕೋಬೇಕು ಸರ್. ಇದ್ರ ಜೊತೆಗೆ ಸಹಜವಾಗಿ ಒಂದು ಪ್ರಶ್ನೆ ಸರ್, ಕುಟುಂಬದವರ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವ ರೀತಿ ಇದೆ? ಯಾಕಂದ್ರೆ ಮೊದಲು ಒಂದಿಷ್ಟು ಸಂದರ್ಭದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತು. ಸೊ ಅದನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ದೀರಿ ಅನ್ನೋದು? ಕುಟುಂಬದವ್ರ ಜೊತೆಗೆ ನಮ್ದು ಯಾವ ಸಮಸ್ಯೆನೂ ಇರಲಿಲ್ಲ. ಒಂದಂದ್ರೆ ನಾವು ಅಂತ್ಯ ಸಂಸ್ಕಾರಗೊಂಡಂತಹ ಜಾಗದಲ್ಲೇ ಇರಬೇಕು ಅನ್ನೋಂಥದ್ದು ಇವಾಗ ನಿಲ್ವೇ. ಅವಾಗೂ ಕೂಡ ಮೇಡಮ್ ಅವ್ರಿಗೆ ಇಲ್ಲಿ ಅವರು ನಮ್ಗೆ ಅವಮಾನ ಮಾಡ್ತಿದ್ದಾರೆ ಅಭಿಮಾನ್ ಸ್ಟುಡಿಯೋದವರು, ಅದಕ್ಕೆ ನಾವು ಇಲ್ಲಿ ಇರಲ್ಲ ಅಂತ.
ಅವರು ಮೈಸೂರಿಗೆ ಹೋದ್ರು, ನಾವು ಇಲ್ಲೇ ಉಳ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಈಗ ಮೈಸೂರಲ್ಲಿ ಆಯ್ತಲ್ವಾ, ಅದರಿಂದ ನಮಗೇನು ಸಮಸ್ಯೆ ಇಲ್ಲ ಅವ್ರ ಜೊತೆಗೆ. ಅವರು ಕೂಡ ಅನಿರುದ್ಧ ಅವರು ಕಳೆದ 3 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಮತ್ತೆ ಮಾಡೋ ಅಗತ್ಯ ಇಲ್ಲ ಅಂದ್ಕೊಂಡಿದ್ದೀವಿ. ಸೊ ಅಭಿಮಾನಿಗಳ ದರ್ಶನಕ್ಕೆ ನಾವು ಕೇಳಲಿಕ್ಕೆ ನೈತಿಕವಾಗಿ ನಮಗೆ ಹಕ್ಕಿಲ್ಲ, ಯಾಕಂದರೆ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಬಟ್ ಅಭಿಮಾನಿಗಳ ಅಪೇಕ್ಷೆ ಇಲ್ಲಿರೋದ್ರಿಂದ ನೀವು ಅವರ ಮಾತನ್ನು ಕೇಳಿ ಅನ್ನೋಂಥ ಮಾತನ್ನು ಅನಿರುದ್ಧ ಅವ್ರು ಹೇಳಿದ್ದಾರೆ. ಸರ್, ಇವತ್ತೇನಾದ್ರು ಕುಟುಂಬದವ್ರು ಯಾರು ಭಾಗಿಯಾಗುವಂತ ಸಾಧ್ಯತೆಗಳು ಅನಿರುದ್ಧ ಅವರು, ಅಥವಾ ಇವತ್ತಿನ ಬೆಳವಣಿಗೆ ಬಗ್ಗೆ ಅವ್ರ ಜೊತೆ ಮಾತನಾಡಿದ್ದೀರಾ ಹೇಗೆ ಅನ್ನುವಂಥದ್ದು? ಇಲ್ಲ ಸರ್, ಅವರು ನೈತಿಕವಾಗಿ ಇದರಲ್ಲಿ ಹೋರಾಟದಲ್ಲಿ ತೊಡಸ್ಕೊಳ್ಳೋದು ಕೂಡ ತಪ್ಪೇ, ಯಾಕೆಂದರೆ ಅವರು ಆಲ್ರೆಡಿ ಅಲ್ಲಿ ತಗೊಂಡಿರೋದ್ರಿಂದ. ಇದು ಅಭಿಮಾನಿಗಳ ಕೂಗು, ಇದು ಕನ್ನಡಿಗನ ಅಸ್ತಿತ್ವದ ಪ್ರಶ್ನೆ. ರಾಜಧಾನಿಯಲ್ಲಿ ಅಂಗೈಯಾಗಲ ಜಾಗ ಇಲ್ವ ಅನ್ನೋಂಥ ಪ್ರಶ್ನೆ ಇಟ್ಕೊಂಡು ಹೊರಟಿದ್ದೀವಿ. ಇದರಲ್ಲಿ ನಾವು ಸಫಲರಾಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಸಮಸ್ತ ಚಿತ್ರರಂಗ, ಹೋರಾಟ ವಲಯ, ಸಾಹಿತ್ಯ ವರ್ಗ ನಮ್ಮ ಜೊತೆಗಿದೆ ಸರ್. ಫೈನಲಿ ಸರ್, ಈಗ ಏನು ಸಾಧ್ಯತೆನ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ? ಒಂದು ವೇಳೆ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗದೆ ಹೋದ್ರೆ ನಿಮ್ಮ ನಿಲುವೇನು ಅನ್ನುವಂಥದ್ದು ಸರ್? ಇಲ್ಲ, ಹೋರಾಟ ಸಿಗಬೇಕು ಸರ್. ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವನೇ ಮೇಲ್ಗೈ ಸಾಧಿಸಿರುವಂಥದ್ದು ಸಿಗುತ್ತೆ. ಯಾಕೆ ನಮ್ಮ ನ್ಯಾಯದಲ್ಲಿ, ನಮ್ಮ ಬೇಡಿಕೆಯಲ್ಲಿ ನ್ಯಾಯವಿದೆ. ಸೊ ಸಿಗದೆ ಆದರೆ ನಾವು ಈ ಶಾಂತಿ ಮಾರ್ಗವನ್ನು ಬಿಟ್ಟು ಮುಂದಿನ ಹಂತದಲ್ಲಿ ಯೋಚನೆ ಮಾಡಬೇಕಾಗುತ್ತೆ.